ಯಪ್ಪ ಎಷ್ಟು ಮಿಸ್ ಬಿದ್ದೋಗ್ತಾ ಇದ್ದೆ. ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದ್ಕೊಟ್ಟವರು ಇವ್ರೆ. ಕನ್ನಡ ಕಾವ್ಯದ ಕಂಪಿಗೆ ಬಣ್ಣಾರದ ಬಣ್ಣ ಹಚ್ಚಿದವರು ಇವ್ರೆ. ಆ ಸಾಲ ಯಾವ್ದಪ್ಪ ಅಂದ್ರೆ, ಹಾಯ್ ಹುಡುಗರು ನಮಸ್ಕಾರ, ನಾನ್ ನಿಮ್ಮ ಸ್ಮಿತಾ. ಸೊ ಆಕ್ಚುಲಿ ಏನಪ್ಪಾ ಅಂದ್ರೆ, ಇವತ್ತಿಂದ ಒಂದು ಹೊಸ ಪಯಣನ ಸ್ಟಾರ್ಟ್ ಮಾಡಿದೀನಿ. ಏನು ಅಂತ ತಿಳ್ಕೊಳಕ್ ಕ್ಯೂರಿಯಾಸಿಟಿ ಇದ್ರೆ ಬನ್ನಿ, ಇವತ್ತಿನ ಡೇ ಹೇಗಿದೆ ಅಂತ ತೋರಿಸ್ತೀನಿ. ನನ್ ಕೆಲ್ಸದ ಮೇಲೆ ನಾನು ಹೊರಟಿದ್ದೆ, ಹಾಗೆ ಹೋಗ್ತಾ ನಿಮ್ಮನ್ನು ಈ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅನ್ನೋದೇ ನನ್ ಖುಷಿ. ಈ ಟ್ರಾವೆಲಿಂಗ್ ಅಲ್ಲೇ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಈ ಪ್ರಕೃತಿ ಮಧ್ಯೆ ಬದುಕ್ತಾ ಇರೋರು ಅದೇನ್ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ. ಗೈಸ್ ಆಕ್ಚುಲಿ ಇವತ್ತು ನಿಮ್ಮನ್ನ ಎಲ್ಲಿಗೋ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಲ್ವಾ, ಸೊ ನನ್ನ ಫಸ್ಟ್ ವ್ಲಾಗ್ ಇಲ್ಲಿಂದಾನೇ ಕಂಟಿನ್ಯೂ ಆಗುತ್ತೆ. ಆಕ್ಚುಲಿ ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಇವತ್ತಿನಿಗೆ ಬರ್ತೀನಿ ಅಂತ. ನಮ್ಮ ಯೂತ್ಸ್ ಎಲ್ಲರಿಗೂ ಫೇವ್ರೆಟ್ ಆದಂತ ಪೂರ್ಣಚಂದ್ರ ತೇಜಸ್ವಿ ಅವರು ಬದುಕಿ ಬಾಳಿದಂತ ಊರು ಮೂಡಿಗೆರೆಗೆ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ. ಇವತ್ತಿಂದ ಕಂಟಿನ್ಯೂಸ್ ಆಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್, ಪ್ರೋತ್ಸಾಹ ನಮಗೆ ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಹಾಗೆ ಬರ್ತಾ ದಾರಿಲಿ ಕಾಫಿ ಟೀನ ಕುಡ್ಕೊಂಡು ಈ ವೆದರ್ಗೆ ನಮ್ಮ ಪಯಣನ ಮುಂದುವರ್ಸಿದ್ವಿ. ಸಕ್ಕತ್ತಾಗಿದೆ. ನಾನ್ ಮಳೆಯಲ್ಲಿ ಫೋನ್ ಎತ್ತೋಗುತ್ತೆ ಅಂತ ಆಚರಣೆ ತೆಗಿತಾ ಇಲ್ಲ. ನೋಡಿ ಪಾಪ ಮಳೆಯಲ್ಲೇ ಕೆಲಸ ಮಾಡ್ತಾವ್ರೆ, ಕಾಣಿಸಿದ್ಯಾ? ನನ್ ಫೋನೇ ಆಚೆ ತೆಗಿತಾ ಇಲ್ಲ, ಮಳೆಯಲ್ಲಿ ನೆಂದೋಗ್ಬಿಡುತ್ತೆ ಅಂತ. ಇದು ನೋಡಿ ಹೇಗಿದೆ. ನಾನಂತೂ ಫುಲ್ ನೆಂದೋಗ್ಬಿಟ್ಟಿದೀನಿ. ಸೊ ಹಾಗೆ ಹೋಗ್ತಾ ಈ ವೆದರ್ಗೆ ಒಳ್ಳೆ ಸಾಂಗ್ಸ್ ಹಾಕೊಂಡು ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಹೋಗ್ತಾ ದಾರಿಲಿ ಈ ಜೀಪ್ ಅವ್ರು ಸಿಕ್ಕಿದ್ರು. ಚಿಕ್ಕ ಮಕ್ಳೆಲ್ಲ ಒಳಗಡೆ ಸ್ಕೂಲಿಗೆ ಹೋಗ್ತಾ ಇದ್ರು. ನಾನಂತೂ ಅವ್ರಿಗೆ ಫುಲ್ ಕಾಲ್ ಎಳಿತಾ ಇದ್ದೆ, ಇವತ್ತೇನ್ ನಿಮ್ ಮನೇಲಿ ಕೋಳಿ ಸಾರ ಅಂತ ಹೇಳಿ. ಏನೇ ಹೇಳಿ ಮಲ್ನಾಡ್ ಸೈಡ್ ಇರೋ ಜನಗಳ ಮನ್ಸೇ ಅಷ್ಟು ಸಾಫ್ಟ್ ಆಗಿರುತ್ತೆ. ಸೊ ಫೈನಲಿ ನಾನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡು ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದಾಯ್ತು. ಬನ್ನಿ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ನಾನಿವತ್ತು ಬಂದಿದ್ದೀನಿ ನನ್ನ ಫೇವ್ರೆಟ್ ಸ್ಪಾಟ್. ಎಲ್ಲಿ ಗೊತ್ತಾ? ಪ್ರಪಂಚಕ್ಕೆ ಪ್ರೀತಿ ಅಂದ್ರೆ ಏನು, ಪ್ರೀತಿ ಮಾಡಿದವರು ಹೆಂಗೆ ಬಾಳಿ ಬದುಕಬೇಕು ಅಂತ ತಿಳಿಸ್ಕೊಟ್ಟಂತ ವ್ಯಕ್ತಿಯವ್ರ ಮನೆ ಹತ್ರ. ಅವ್ರು ಬರೀ ವ್ಯಕ್ತಿ ಅಲ್ಲ, ವಿಶ್ವಪಥ ಮನುಜಮತ ಅಂತ ಕೂಗಿ ಸಾರ್ದಂತ ವ್ಯಕ್ತಿ. ನಮ್ಮ ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದ್ಕೊಟ್ಟವರು ಇವ್ರೆ. ಕನ್ನಡ ಕಾವ್ಯದ ಕಂಪಿಗೆ ಬಣ್ಣಾರದ ಬಣ್ಣ ಹಚ್ಚಿದವರು ಇವ್ರೆ. ಅವರೇ ನಮ್ಮ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ನಾನಿವತ್ ಬಂದಿರೋದು ನಮ್ಮ ಕುವೆಂಪು ಅವರು ಬದುಕಿ ಬಾಳ್ದಂತ ಸ್ಥಳ ಕುಪ್ಪಳ್ಳಿಗೆ. ವೆಲ್ಕಮ್ ಟು ಕುಪ್ಪಳ್ಳಿ. ಈ ಜಾಗಕ್ಕೆ ಬಂದಿದ್ ಕೂಡಲೇ ನನಗಂತೂ ಎಲ್ಲಿಲ್ಲದ ಆನಂದ. ಈ ಕವಿ ಮನೆ ಹತ್ರ ಇರೋ ಪ್ರಕೃತಿಗೆ ವರ್ಣನೆ ಮಾಡೋದಕ್ಕೆ ಪದಗಳೇ ಸಾಕಾಗಲ್ಲ. ಕುವೆಂಪು ಅವರು ತನ್ನ ಮನೆಯನ್ನ ವರ್ಣಿಸಿ ನನ್ನ ಮನೆ ಎಂಬ ಕವಿತೆಯಲ್ಲಿ ಈ ಸಾಲುಗಳನ್ನ ಬರೀತಾರೆ. ನಾನು ಬಿದ್ದು ಎದ್ದ ಮನೆ, ಮೊದಲ ಬೆಳಕು ಕಂಡ ಮನೆ, ತಿಪ್ಪ ತಿಪ್ಪ ಹೆಜ್ಜೆ ಇಟ್ಟು ಬಿಸಿಲ ಕೋಲ ಹಿಡಿದು ಬಿಟ್ಟು ತಂಗಿ ತಮ್ಮರೊಡನೆ ಹಿಟ್ಟು ತಿಂದು ಬೆಳೆದ ನನ್ನ ಮನೆ. ನೀವಂತೂ ಕುವೆಂಪು ಅವ್ರ ಮನೆಗೆ ಬಂದ್ರೆ ನಿಜವಾಗ್ಲೂ ಕಳೆದೋಗ್ತೀರಾ. ಮತ್ತೆ ರಿಟರ್ನ್ ಹೋಗ್ಬೇಕು ಅನ್ನೋ ಮನ್ಸೇ ಆಗಲ್ಲ. ನಿಜವಾಗ್ಲೂ ಮನೆ ಅಂತೂ ಸಖತ್ತಾಗಿದೆ. ಪ್ಯಾಲೇಸ್ ಎಂತೂ ಕ್ರೀ ಈ ಮನೆ ಮುಂದೆ. ಗೈಸ್ ನೋಡಿ, ಇಲ್ಲಿ ಕವಿಶೈಲಕ್ಕೆ ದಾರಿ. ಆಕ್ಚುಲಿ ಅದು ಸ್ವರ್ಗಕ್ಕೆ ದಾರಿ ಅನ್ನೋದಕ್ಕೆ ಇನ್ನೊಂದು ಹೆಸರೇ ಮೇ ಬಿ ಕವಿಶೈಲಕ್ಕೆ ದಾರಿ ಅನ್ಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಯಪ್ಪ ಎಷ್ಟು ಮಿಸ್ ಬಿದ್ದೋಗ್ತಾ ಇದ್ದೆ ಈಗ. ಅಷ್ಟು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ನಾನಿವಾಗ ಕವಿಶೈಲಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಹತ್ಕೊಂಡು. ನಿಜವಾಗ್ಲೂ ವೆದರ್ ಮಾತ್ರ ಸಿಕ್ಕಾಬಟ್ಟೆ ಸಖತ್ತಾಗಿದೆ. ಇಷ್ಟೊತ್ತು ಮಳೆ ಬರ್ತಾ ಇತ್ತು, ಸಡನ್ನಾಗಿ ಮಳೆ ನಿಂತೋಗಿ ಬಿಸಿಲು ಬಂದ್ಬಿಟ್ಟಿದೆ. ಈ ಒಂದು ವಾತಾವರಣಕ್ಕೆ ನನಗೆ ಕುವೆಂಪು ಅವ್ರದ್ದು ಒಂದು ಸಾಲು ನೆನಪಾಗ್ತಿದೆ. ಬಹುಶಃ ಅವರು ಈ ಒಂದು ಸಂದರ್ಭಕ್ಕೆ ನನಗೋಸ್ಕರನೇ ಬರ್ದಿರೋ ಥರ ಅನಿಸ್ತಿದೆ ನನಗೆ. ಆ ಸಾಲು ಯಾವುದಪ್ಪ ಅಂದರೆ, ಉಸಿರು ಕಟ್ಟಿ ಅಳುತ್ತಿದ್ದಳು ನಿನ್ನ ಬಿಟ್ಟಿರಲಾರೆ ಎಂದು, ನಿಟ್ಟುಸಿರ ಬಿಟ್ಟು ಹೇಳಿದಳು ನನ್ನ ಬಿಟ್ಟು ಬಿಡು ಎಂದು. ಆಕ್ಚುಲಿ ನಂಗೆ ಈ ಲೈನ್ ಸಿಕ್ಕಾಪಟ್ಟೆ ಇಷ್ಟ. ಅದೇ ಕುವೆಂಪು ಅವರು ನನಗೋಸ್ಕರನೇ ಬರೆದು ಇಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕಾಗಿ ಅದು ನನ್ನ ಸಿಚುವೇಶನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಗೈಸ್ ಇದೆ ನೋಡಿ ಕವಿಶೈಲಗೆ ಎಂಟ್ರಿ. ನೋಡಿ ಕಲ್ಲುಗಳಿಂದ ಕಟ್ಟಿದ್ದಾರೆ. ಕ್ರೇಜಿ ಮಾತ್ರ. ತುಂಬ ಫುಲ್ ಪೀಸಾಗಿದೆ. ಯಾರ್ದು ಸೌಂಡ್ ಇಲ್ಲ, ಹಕ್ಕಿಗಳು ಕೂಗೋ ಶಬ್ದ. ನಾನು ಯಾವಾಗ ಕ್ಯಾಮ್ರಾ ಆನ್ ಮಾಡ್ತೀನೋ, ಹೆಂಗೆ ಗೊತ್ತಾ ಗೈಸ್, ನಾನು ಯಾವಾಗ ಕ್ಯಾಮ್ರಾ ಆನ್ ಮಾಡ್ತೀನೋ ಆವಾಗ ಮಳೆ ನಿಂತೋಗುತ್ತೆ, ಬಿಸಿಲು ಬರುತ್ತೆ. ನಂಗೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ನಾನು ಕ್ಯಾಮ್ರಾ ಆನ್ ಮಾಡಿದಾಗ ಮಳೆ ನಿಂತೋಗುತ್ತೆ, ಬಿಸಿಲು ಬರುತ್ತೆ. ಬಟ್ ಆದರೂ ಕ್ರೇಜಿ, ನನಗೆ ಹತ್ತಿನೇ ಸುಸ್ತಾಗೋಯ್ತು.
ಸಮಾಧಿ ಎಷ್ಟು ಸಕ್ಕತ್ತಾಗಿ ಕಟ್ಟಿದ್ದಾರೆ. ಅವ್ರ ಒಳಗಡೆನೂ ಅಷ್ಟೇ ಪೀಸ್ಫುಲ್ ಆಗಿ ಗ್ರೀನರಿ ಮಧ್ಯೆನೇ ಇದ್ದಾರೆ. ಕುವೆಂಪು ಅವ್ರ ಸಮಾಧಿ, ಕವಿ ಸಮಾಧಿ. ಕ್ರೇಜಿ ಮಾತ್ರ. ನಂಗಂತೂ ಇಲ್ಲಿ ಬಂದು ಜೋರಾಗಿ ಕಿರ್ಚಾಡ್ತಿದ್ದವಳು, ಇಲ್ಲಿ ಬಂದು ನಾನೇ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದೀನಿ. ಹೆಂಗ್ ಗೊತ್ತಾ ಗೈಸ್, ಕುವೆಂಪು ಅವ್ರಿಗೆ ತುಂಬ ಬೇಜಾರಾದಾಗ ಇಲ್ಲಿ ಬಂದು ಕುತ್ಕೊಂಡು ಪೀಸ್ಫುಲ್ ಆಗಿ ಕುತ್ಕೊಂಡು ಮಳೇಲಿ ನೆನೀತಾ ಇದ್ರಂತೆ. ಮತ್ತೆ ಅವ್ರ ಪುಸ್ತಕಗಳನ್ನೆಲ್ಲ ಇಲ್ಲೇ ಕುತ್ಕೊಂಡು ಬರೀತಾ ಇದ್ರಂತೆ. ಅಷ್ಟೇ ಗೈಸ್, ಎಲ್ಲ ಮುಗೀತು. ಇವಾಗ ಹುಬ್ಬಳ್ಳಿ ಬಿಟ್ಟು ನೆಕ್ಸ್ಟ್ ನಿಮ್ಗೆ ನಾಗರಬಾವಿಲಿ ಸಿಗ್ತೀನಿ. ಅವಾಗಿಂದ ನಿಮ್ಗೆ ಒಂದೇ ಡೌಟ್ ಇರುತ್ತಲ್ವಾ, ಸ್ಮಿತಾ ಒಬ್ಳೆ ಮಾತಾಡ್ತಾಳಲ್ಲ, ಜೊತೆಲಿ ಯಾರಿದ್ದಾರೆ, ಫ್ರೆಂಡ್ಸ್ ಯಾರಿದ್ದಾರೆ, ಒಬ್ಳೆ ಹೋಗಿದ್ದಾಳ ಅನ್ನೋ ಒಂದು ಡೌಟ್ ಇರುತ್ತಲ್ವಾ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಜೊತೆಲಿ. ದೊಡ್ಡ ಬಡತಾವ್ ಕ್ಯಾಮ್ರಾಗೆ ಬರೋಲ್ಲ, ನಾನೇನು ಮಾಡಲಿ. ಒಬ್ರು ಕ್ಯಾಮ್ರಾಗೆ ಬರೋಲ್ಲ, ನಾಚ್ಕೊತಾರೆ, ಮತ್ತು ನನ್ನ ಮನೇಲಿ ಬೈತಾರೆ ಅಂತಾರೆ. ಮನೇಲಿ ಕ್ಯಾಮ್ರಾ ವಿಡಿಯೋ ಮಾಡಿದ್ರೆ ಮನೇಲಿ ಏನಕ್ಕೆ ಬೈತಾರೆ. ನನ್ನ ವ್ಲಾಗಲ್ಲಿ ಬರೋದಕ್ಕೂ ಅದೃಷ್ಟ ಮಾಡಿರಬೇಕು. ಏನು ಮಾಡಲಿ, ಇವರೆಲ್ಲ ಅಂತ ಅದೃಷ್ಟ ಮಾಡಿಲ್ಲ ಅವರು. ಬ್ಯಾಡ್ ಲಕ್. ಸರಿ ಗೈಸ್, ಮುಂದೆ ಹೋಗ್ತಾ ನೆಕ್ಸ್ಟ್ ಹೆಂಗಿರುತ್ತೆ. ನಾನು ಆಲ್ರೆಡಿ ಸುಸ್ತಾಗಿ ಹೋಗಿದ್ದೀನಿ, ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಅದೇನೋ ಇವಾಗ ಬರ್ತಿದೆ ನಿಂತೋಗ್ತಿದೆ. ನನಗೆ ಬಿಸಿಲಿದ್ರೆ ಜಾಸ್ತಿ ಟಯರ್ಡ್ ಆಗ್ತೀನಿ, ಮಳೆ ಬಂದರೆ ಇನ್ನೂ ಎನರ್ಜಿ ನನಗೆ. ಗೈಸ್, ವೆಲ್ಕಮ್ ಟು ತುಂಗಭದ್ರಾ ರಿವರ್. ಸಖತ್ತಾಗಿದೆ. ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೂ ಕಷ್ಟ. ವಾವ್, ಸೂಪರ್. ಆ ಕಡೆ ತೋರಿಸ್ತೀನಿ ಬನ್ನಿ. ಏನೇನೋ ಸಿಗ್ತಿದೆ ನಂಗೆ. ಆ್ಯಕ್ಚುಲಿ ಏನು ವಿಡಿಯೋ ಮಾಡ್ಕೊಳಕ್ ಆಗ್ತಾ ಇಲ್ಲ, ನೋಡ್ಕೊಂಬಿಡಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂಚೂರು ನೀಟಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಇವಾಗ ಸ್ವಲ್ಪ ಎಲ್ಲ ಕ್ಲಮ್ಸಿ ಆಗ್ತಿದೆ ನನಗೆ. ತುಂಗಭದ್ರಾ ರಿವರ್ ನೋಡ್ಕೊಂಬಿಡಿ. ನಂಗಂತೂ ಸಖತ್ ಇಷ್ಟ ಆಗೋಯ್ತು. ಇಷ್ಟ ಗೈಸ್, ಇವತ್ತಿನ ವ್ಲಾಗ್ ಹೀಗಿರುತ್ತೆ. ನಾನು ವ್ಲಾಗ್ನ ತುಂಬ ಲೆಂತಿ ಮಾಡಿಲ್ಲ. ನಾನು ಆಲ್ರೆಡಿ ರಿಟರ್ನ್ ಮನೆಗೆ ಬರ್ತಾ ಇದ್ದೀನಿ. ಇನ್ನೂ ಕಂಟೆಂಟ್ನ ಯೂನಿಕಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮಲ್ಲಿ ಏನಾದರೂ ಐಡಿಯಾಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.